ಮತ್ತೊಮ್ಮೆ ಮಾತಾಡಿ ವಿಜೇಂದ್ರ ಅವರು ಈಗ ಬಂದರಂದ್ರು ತಮ್ಮ ಏನ ಯಾಕೆ ಬಂದಿದ್ದ ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ ಬಂದಿದ್ದೆ ನಿಮ್ಮ ಅಪ್ಪನ ಸಿಹಿ ಮಾಡಕ್ ಬಂದಿದ್ದೆ ಇವತ್ತು ಆ ಹರಾಮಿ ದುಡ್ಡು ಒಂದು ಎಲ್ಲ ಪ್ರೀತಿ ಮಾಡಿಡ್ತಾರ ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ ನನ್ನ ತ್ಯಾಗದಿಂದ ಮಾಡಿದ ದುಡ್ಡು ಅದು ನೀನು ಬೇಕಾದ್ರೆ ಎಲ್ಲೂ ರಾಜ್ಯದ ಮೂಲೆ ಪ್ರಯತ್ನ ಶಕ್ತಿ ಇದೆ ಆ ಪಕ್ಷಿಗೆ ಬರುವ ವೇದಿಕೆ ನಾನು ಪಕ್ಷಿಗೆ ಅಪಮಾನ ಮಾಡೋದಿಲ್ಲ ನಿನ್ನಂತ ಸಣ್ಣ ಹುಡುಗ ಅಲ್ಲ ನಾನು ಒಬ್ಬ ನಿಷ್ಠಾವಂತ ಬಿಜೆಪಿ ಶಾಸಕ ನಾನು ಭಾರಿ ಸೀನಿಯರ್ ಶಾಸಕ ನಾನು ಅಶೋಕ ಬಿಜೆಪಿ ಇಬ್ಬರ ಸೀನಿಯರ್ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸೀನಿಯರ್ ಆದರೆ ನಮ್ಮಲ್ಲಿ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು 14 ತಯಾರು ಮಾಡಿದ್ವಿ ನಾವು ಯಾಕಂದ್ರೆ ವಿಜೇಂದ್ರ ಲೈಕ್ ಆಗಿಲ್ಲ ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕ ನಾವು ಸ್ವೀಕಾರ ಮಾಡ್ತಿತ್ತು ಈಗ 14 ಒಬ್ಬ ಬಹುಸಂಖ್ಯಾತ 14 ನಮ್ಮ ನಾಯಕರಾಗಿ ಆರಿಸಿದ್ದೇವೆ ಅವ್ರಿಗೆ ಆಶೀರ್ವಾದ ಮಾಡಿ ಯಡಿಯೂರಪ್ಪನವರೇ ಸರ್ಕಾರ ಕೊಡಿ ಅವ್ರನ್ನ ನಾವು ದೊಡ್ಡ ನಾಯಕ ಮುಂದಿನ ಒಳ್ಳೇದಾಗ್ತದೆ 14 ನಾಲ್ಕು ರವಿ ಸರ್ಕಾರ ಆಗ್ಬೋದು ನಾನು ಬೇಡ ಒಬ್ಬ ಬಹುಸಂಖ್ಯಾತ 14 ನಾವು ಒಪ್ಕೊಂಡು ನಾವು ಅವನ ಪರವಾಗಿ ಹೋರಾಟ ಮಾಡೋದು ನಾವು ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪದ ಮಾಡಿ ಲಿಂಗಾಯತರ ಬಗ್ಗೆ ಲಿಂಗಾಯತರ ಅಪಪ್ರಚಾರ ಮಾಡಬೇಡಿ ಲಿಂಗಾಯತ ನಾಯಕ ನಮಗೆ ಬಹಳಷ್ಟು ಅದಾರ ಯತ್ನಾಳ್ ಅದಾರ ಸಿದ್ದೇಶ್ ಅದಾರ ಇನ್ನೂ ಅನೇಕ ನಾಯಕರದಾರ ಎಲ್ಲ ಬಹಳ ಮಂದಿ ಅದಾರ ನನ್ನ ಮುಂದೆ ಬಸವ ಬೊಮ್ಮಾಯಿ ಅದಾರ ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಡ್ಕೊಂಡು ನಾವು ಪಕ್ಷ ನಡುತ್ತೇವೆ ನಿಮ್ಮ ಅಶೋಕ್ ಇರಲಿ ನೀವೇನು ನಮ್ಮ ನಾಯಕರಾದ್ರೆ ಯಡಿಯೂರಪ್ಪನವರೇ ನೀವು ನಮ್ಮ ಸದಾ ನಮ್ಮಲ್ಲಿ ಅಶೋಕ್ ಇರಲಿ ಮತ್ತೊಂದು ಬಾರಿ ಪದೇ ಈ ವೇದಿಕೆ ಸೂಕ್ತಲ್ಲ ಇನ್ನೂ ಬಹಳಷ್ಟು ವಿಷಯ ಅದಾವ ಅದಕ್ಕೆ ನಾ ಈ ಒಂದೇ ಶಿಕ್ಷಣ ಈ ಪಕ್ಷ ವೇದಿಕೆ ಇರೋದ್ರಿಂದ ಯಾಕಂದ್ರೆ ಸರ್ಕಾರಕ್ಕೆ ಅಲ್ಲಿ ಮುಗಿತದು ಈ ಪಕ್ಷ ವೇದಿಕೆ ಇಲ್ಲೇರ್ಪಡ ಅದಕ್ಕೆ ನಾವು ದಯವಿಟ್ಟು ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡ್ಕೋದಲ್ಲ ನೀವು ಸಣ್ಣ ಹುಡುಗ ಇನ್ನು ನೀಗುವುದಿಲ್ಲ ಪಕ್ಷದ ಅಧ್ಯಕ್ಷ ಮಾಡಕ್ಕೆ ಒಳ್ಳೆಯದು ನಮ್ಮ ಸಹಕಾರ ಮಾಡಿ ಅಷ್ಟು ಹೈಕಮಾಂಡ್ ನೇತೃತ್ವ ನಾವು ಬರೋದು ಕೊನೆಗೆ ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವ್ರು ಏನು ನಿರ್ಣಯದಕ್ಕೆ ನಾವು ಬಂದಿದ್ದೇವೆ ಆದ್ರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ ಕೊನೆಯವರೆಗೆ ವಿಜೇಂದ್ರ ನಾವು ಒಪ್ಪಿಗಿಲ್ಲ ನಾವು ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ ಏನು ಬೇಜವಾಬ್ದಾರಿ ಏನು ಮಾತಾಡುವಂತ ಅರ್ಥದ ಇವತ್ತು ನಾನು ಒಂದು ಗುಂಡಾಗರಿ ಪರವಾಗಿ ಮಾತಾಡುವಂತ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ ಮತ್ತು ಕೆಲವೊಂದು ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ ಮಹಾಭಾರತದಲ್ಲಿ ಯುದ್ಧ ಇರ್ತಾನೆ